ಇನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಮತ ಹಾಕಬೇಡಿ, ಇದು ಬಿಜೆಪಿಯ ಶಾಸಕ ಅಥವಾ ಬಿಜೆಪಿಯ ರೆಬೆಲ್ ಶಾಸಕ ಅಂತ ಪರಿಗಣಿಸಬಹುದು. ಎಸ್.ಟಿ. ಸೋಮಶೇಖರ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಕೊಟ್ಟಿರುವಂತ ಕರೆ ಇದು. ಬಿಜೆಪಿಯ ಅಭ್ಯರ್ಥಿಗೆ ಮತ ಹಾಕಬೇಡಿ ಅಂತ ಅಥವಾ ಶೋಭಾ ಕರಂದ್ಲಾಜೆಗೆ ಮತ ಹಾಕಬೇಡಿ ಅಂತ. ಕಾರಣ ಚಿಕ್ಕಮಗಳೂರಿನಲ್ಲೇ ಗೋ ಬ್ಯಾಕ್ ಅಂತ ಅವ್ರಿಗೆ ಹೇಳಿದ್ದಾರೆ. ದೊಡ್ಡ ಅಭಿಯಾನನೇ ಆಗೋಗಿದೆ. ಬೆಂಗಳೂರು ಉತ್ತರದಲ್ಲಿ ಅವ್ರನ್ನ ಯಾಕೆ ನಾವು ಸ್ವಾಗತಿಸಬೇಕು? ಬಿಜೆಪಿ ಅಭ್ಯರ್ಥಿ ಬಂದು ಮಾತನಾಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಆದ್ರೆ ಅವ್ರು ಬಂದು ಏನೂ ಕೇಳಿಲ್ಲ. ಹೀಗಾಗಿ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಕ್ಷೇತ್ರಕ್ಕೆ ಸಹಾಯ ಮಾಡೋರಿಗೆ ಮತ ಕೊಡಿ ಅಂತ ನಾನು ಹೇಳಿದ್ದೀನಿ ಅಂತ ಸಭೆಯಲ್ಲಿ ಮತದಾರರಿಗೆ ನಾನು ತಿಳಿಸಿದ್ದೀನಿ ಅಂತ ಎಸ್.ಟಿ. ಸೋಮಶೇಖರ್ ಹೇಳ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಕೇಳ್ತಾ ಇದ್ರು, ಒಂದು ಸಭೆ ಮಾಡಬೇಕು, ಮೀಟಿಂಗ್ ಮಾಡಬೇಕು ಅಂತೇಳಿ. ನಾನು ಇದುವರೆಗೂ ಅಫಿಷಿಯಲ್ ಕ್ಯಾಂಡಿಡೇಟ್ ಬಂದು ಭೇಟಿ ಮಾಡ್ತಾರೆ, ಸಹಾಯ ಕೇಳ್ತಾರೆ ಅಂತಕ್ಕಂಥದ್ದು ಒಂದು 10 ದಿವಸದಿಂದ ವೆಯ್ಟ್ ಮಾಡಿದೆ. ಬಟ್ 7-8 ಸಾರಿ ಬಂದ್ರೂ ಕೂಡ ನಮ್ಮನ್ನು ಭೇಟಿ ಮಾಡೋದಲ್ಲಿ ಏನಾರಲ್ಲಿ ಯಾವುದು ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಕ್ಷೇತ್ರಕ್ಕೆ ಎಲ್ಲ ಆತ್ಮೀಯರನ್ನ ಕರೆಸಿ ಮಾಹಿತಿ ಕೊಟ್ಟಿದ್ದೇನೆ. ಏನಾಗಿದೆ, ಏನು ಅವಮಾನ ಮಾಡ್ತಿದ್ದಾರೆ, ಏನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದೆಲ್ಲವನ್ನ ಕೂಡ ಕ್ಷೇತ್ರದ ಮತದಾರರಿಗೆ ಹೇಳಿದ್ದೇನೆ. ಅಲ್ಟಿಮೇಟಾಗಿ ಅವರೇ ನನಗೆ ಹೈಕಮಾಂಡ್ ಇದ್ದಂಗೆ, ಅವ್ರೇನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಾನು ನಡ್ಕೋತೀನಿ. ಸಭೆ ಏನು, ಉಡುಪಿ ಚಿಕ್ಕಮಗಳೂರು ಗೋಬ್ಯಾಕ್ ಅಂತ ಹೇಳಿದ್ಮೇಲೆ ಬೆಂಗಳೂರು ನಾರ್ತ್ನವ್ರು ಯಾಕೆ ವೆಲ್ಕಮ್ ಮಾಡಬೇಕು ಅಂತ, ಯಾಕೆ ವೆಲ್ಕಮ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ಬಿಟ್ಬಿಟ್ಟು ಅವರು ಮನಸೋ ಇಚ್ಛೆ ಮಾತನಾಡೋದು, ಗುಂಪುಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. 15 ವರ್ಷದಿಂದ ಡಿ.ಬಿ. ಚಂದ್ರೇಗೌಡರಿದ್ರು ಡಿಗ್ನಿಫೈಡ್ ಆಗಿ, ಸದಾನಂದಗೌಡರಿದ್ರು ಡಿಗ್ನಿಫೈಡ್ ಆಗಿ, ಅವ್ಯಾವ ಡಿಗ್ನಿಫೈಡು ಈಗ ಕಾಣ್ತಾ ಇಲ್ಲ. ಬರೀ ಬೆಂಕಿ ಹಚ್ಚತಕ್ಕಂಥ ಕೆಲಸ, ಒಬ್ರಿಗೊಬ್ರು ಲೀಡ್ರಿಗೆ ಹಚ್ಚತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಅದು ಕ್ಷೇತ್ರದ ಜನತೆಗೆ ಹೇಳಿದ್ದೇನೆ, ಹಿಂಗೆಲ್ಲ ಅವಮಾನ ಆಗ್ತಿದೆ. ಸರಿಯಾದ ರೀತಿಯಲ್ಲಿ ಕ್ಷೇತ್ರಕ್ಕೆ ಯಾರು ಸಹಾಯ ಮಾಡ್ತಾರೆ, ಸಹಕಾರ ಕೊಡ್ತಾರೆ, ಅವರಿಗೆ ತಾವು ಮತ ಕೊಡಿ ಅಂತ ಹೇಳಿದೆ ಅಷ್ಟೇ. ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಕೇಳ್ತಾ ಇದ್ರು, ಒಂದು ಸಭೆ ಮಾಡಬೇಕು, ಮೀಟಿಂಗ್ ಮಾಡಬೇಕು ಅಂತೇಳಿ. ನಾನು ಇದುವರೆಗೂ ಅಫಿಷಿಯಲ್ ಕ್ಯಾಂಡಿಡೇಟ್ ಬಂದು ಭೇಟಿ ಮಾಡ್ತಾರೆ, ಸಹಾಯ ಕೇಳ್ತಾರೆ ಅಂತಕ್ಕಂಥದ್ದು ಒಂದು 10 ದಿವಸ. ಓಕೆ, ಇದು ಬಿಜೆಪಿಯ ಶಾಸಕ ಎಸ್.ಟಿ. ಸೋಮಶೇಖರ್ ಆಡ್ತಾ ಇರುವಂತಹ ಮಾತು. ನನ್ನನ್ನೇನು ಇವ್ರು ಯಾರೂ ಬಂದು ಕೇಳಲಿಲ್ಲ, ನಮ್ಮ ಪರವಾಗಿ ಪ್ರಚಾರ ಮಾಡಿ ಕೆಲಸ ಮಾಡಿ ಅಂತ. ಹಿಂಗಾಗಿ ನಾವು ಯಾಕೆ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಒಂದಂತೂ ಸ್ಪಷ್ಟ ಇತ್ತು, ಇವರು ಈ ಬಾರಿ ಅಭ್ಯರ್ಥಿಗೆ ಪಕ್ಷದ ಪರವಾದಂತ ಪ್ರಚಾರ ಮಾಡಲ್ಲ, ಪಕ್ಷದ ಅಭ್ಯರ್ಥಿಗೆ ಅನ್ನುವಂತನ. ಬಟ್ ಇಷ್ಟು ಬೇಗ ಇಷ್ಟು ಬಹಿರಂಗವಾಗಿ ಕರೆ ಕೊಡ್ತಾರೆ ಕಾರ್ಯಕರ್ತರಿಗೆ ಅಥವಾ ತಮ್ಮ ಬೆಂಬಲಿಗರೆ ಅನ್ನುವಂಥದ್ದು ಬಿಜೆಪಿಗೆ ನಿರೀಕ್ಷೆ ಇತ್ತಾ? ಏನೇನ್ ಆಗ್ತಾ ಇದೆ ಯಶವಂತಪುರಕ್ಕೆ ಸಂಬಂಧಪಟ್ಟ ಹಾಗೆ ಕಿರಣ್? ಮಲ್ತೇಶ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಅವರ ನಡೆ ನಿರೀಕ್ಷಿತವಾಗಿತ್ತು ಬಿಜೆಪಿ. ಯಾಕೆಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಬಹಿರಂಗವಾಗಿ ಮತದಾನ ಮಾಡಿದಂತಹ ನಂತರದಲ್ಲೇ ಬಿಜೆಪಿ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡಿತ್ತು. ಹಾಗಾಗಿ ಸೋಮಶೇಖರ್ ಇನ್ನು ಮುಂದೆ ಬಿಜೆಪಿಯಲ್ಲಿ ಉಳಿಯೋದಿಲ್ಲ, ಉಳಿದ್ರೂ ಕೂಡ ಅವರು ಕೇವಲ ತಾಂತ್ರಿಕವಾಗಿ ಉಳಿತಾರೆ ಹೊರತು ಯಾವುದೇ ರೀತಿಯಾದಂತಹ ಒಂದು ಪೂರ್ಣವಾದಂತಹ ಒಂದು ಸದಸ್ಯರಾಗಿ ಉಳಿಯೋದಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಿರ್ಧಾರವನ್ನು ಮಾಡಿತ್ತು. ಇವತ್ತು ಸೋಮಶೇಖರ್ ಬೆಂಗಳೂರಿನಲ್ಲಿ ಮಾಡಿರುವಂತಹ ಸಭೆ ಏನಿದೆ ಅದು ಅವರ ತಮ್ಮ ಬೆಂಬಲಿಗರಿಗೆ ಕೊಡಬೇಕಾದಂತಹ ಚುನಾವಣಾ ಸಂದರ್ಭಕ್ಕೆ ಕೊಡಬೇಕಾಗಿದ್ದಂತಹ ಸೂಚನೆಗಳನ್ನು ಕೊಡೋದಕ್ಕೆ ಅವರು ಇವತ್ತು ಸಭೆಯನ್ನು ಮಾಡಿರುವಂಥದ್ದು. ಆದರೆ ಸೋಮಶೇಖರ್ ತಮ್ಮ ನಿರ್ಧಾರವನ್ನು ಯಾವತ್ತೋ ತೆಗೆದುಕೊಂಡಾಗಿದೆ ಮತ್ತು ಬಿಜೆಪಿಯವರಿಗೂ ಕೂಡ ಸೋಮಶೇಖರ್ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ಕೂಡ ಗೊತ್ತಿತ್ತು. ಹಾಗಾಗಿ ಅವರು ಯಾವುದೇ ರೀತಿಯಲ್ಲಿ ಅವರನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಹೋಗಲಿಲ್ಲ ಮತ್ತು ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಬಹಳ ಹಿಂದೆ ಕೈ ಬಿಟ್ಟಿರುವಂಥದ್ದು. ಇವತ್ತಿನ ಸಭೆಯಲ್ಲಿ ಸೋಮಶೇಖರ್ ಹೇಳಿರುವಂತಹ ಅಂಶಗಳೇನಿದೆ ಅದೆಲ್ಲವೂ ಕೂಡ ಬಿಜೆಪಿಗೆ ಮೊದಲೇ ಗೊತ್ತಿದ್ದಂತಹ ವಿಚಾರ. ಹಾಗಾಗಿ ಬಿಜೆಪಿಗೆ ಅವರ ಇವತ್ತಿನ ನಡೆ ಅಥವಾ ಇವತ್ತಿನ ಸಭೆ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಅನಿರೀಕ್ಷಿತ ಅಲ್ಲ, ಬದಲಾಗಿ ಅದು ನಿರೀಕ್ಷಿತ ಆಗಿತ್ತು. ಇಲ್ಲಿ ಸೋಮಶೇಖರ್ ತಮ್ಮ ಬೆಂಬಲಿಗರಿಗೆ ಒಂದು ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಡಬೇಕಿತ್ತು. ಏನಂದ್ರೆ ಈ
ಬಾರಿಯ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಅವರು ಕೊಡಬೇಕಾಗಿತ್ತು. ಆ ಕೆಲಸವನ್ನು ಇವತ್ತು ಅವರು ಮಾಡಿದ್ದಾರೆ. ಇವತ್ತು ಆ ಸಭೆಯಲ್ಲಿ ಕಾಂಗ್ರೆಸ್ನ ಸಚಿವರಿದ್ರು, ಕಾಂಗ್ರೆಸ್ನ ಶಾಸಕರಿದ್ರು, ಕಾಂಗ್ರೆಸ್ನ ಅಭ್ಯರ್ಥಿಯೂ ಕೂಡ ಇದ್ರು. ಹಾಗಿರುವಾಗ ಸೋಮಶೇಖರ್ ಯಾವುದೇ ರೀತಿಯಲ್ಲೂ ಕೂಡ ಬಿಜೆಪಿ ಬೆಂಬಲ ಮಾಡುವಂತ ಪ್ರಶ್ನೆ ಇಲ್ಲಿ ಉಳಿದಿಲ್ಲ. ತಮ್ಮ ಬೆಂಬಲಿಗರಿಂದ ಕಾಂಗ್ರೆಸ್ಗೆ ಮತವನ್ನು ಹಾಕಿಸಬೇಕು, ಅವರ ಪರವಾಗಿ ಪ್ರಚಾರವನ್ನು ಮಾಡಿಸಬೇಕು, ಬೆಂಬಲವನ್ನು ಕೊಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ನ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಅವರು ಸಭೆಯನ್ನ ಮಾಡಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇನ್ನೊಂದು ವಿಚಾರವನ್ನ ಹೇಳಿದರೆ, ಬಿಜೆಪಿ ಅಭ್ಯರ್ಥಿ ತಮ್ಮನ್ನ ಸಂಪರ್ಕ ಮಾಡಿಲ್ಲ ಅನ್ನುವಂಥದ್ದು. ಸೋಮಶೇಖರ್ ಕಾಂಗ್ರೆಸ್ನ ಜೊತೆಲಿದ್ದಾರೆ ಅನ್ನುವಂಥದ್ದು ಬಿಜೆಪಿಗೆ ಮೊದಲೇ ಗೊತ್ತಿತ್ತು, ಬಿಜೆಪಿ ಅಭ್ಯರ್ಥಿ ಕೂಡ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವರು ಸಂಪರ್ಕ ಮಾಡಿ ಮನವೊಲಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸೃಷ್ಟಿ ಆಗಲಿಲ್ಲ. ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಕೂಡ ಸೋಮಶೇಖರ್ ಅವರನ್ನ ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಶಾಸಕರಾದರೂ ಕೂಡ ಅವ್ರನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಕೈ ಹಾಕಲಿಲ್ಲ. ಆ ಎಲ್ಲ ಅವಕಾಶವನ್ನು ಬಳಸಿಕೊಂಡು ಈಗ ಸೋಮಶೇಖರ್ ಕಾಂಗ್ರೆಸ್ನ ಪರವಾಗಿ ಮತ ಹಾಕಿ ಅಂತ ತಮ್ಮ ಬೆಂಬಲಿಗರಿಗೆ ಸೂಚಿಸಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.